ಬೆಳಗ್ಗೆ ಎದ್ದಿದ್ದೆ ಏನು ಗುರು ಚಳಿ ಫಾಗು ಇರಕ್ಕೆ ಆಗ್ತಿಲ್ಲ. ಆದ್ರೂ ಅಂಗಡಿ ಓಪನ್ ಮಾಡಬೇಕು. ಫಸ್ಟ್ ಓಪನ್ ಮಾಡಿದ್ದೆ ಮಳೆ ಬಂದಿರೋದಕ್ಕೆ ಫುಲ್ಲು ಕಸ ಆಗೋಗ್ಬಿಟ್ಟಿತ್ತು. ಕಸ ಎಲ್ಲ ಗುಡಿಸಿ ರೆಡಿಯಾಗಿ ಬಸ್ ಹತ್ಕೊಂಡ್ಬಿಟ್ಟು ಸೀದಾ ನಮ್ಮ ಕೆಲ್ಸದ ಕಡೆಗೆ ಹೊಂಟೆ. ಏನ್ ರಶ್ ಅಪ್ಪ, ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ. ಎಲ್ಲಾರು ಅಷ್ಟೇ ಅದೇ ತರ ಎಲ್ಲಾರು ಅಡ್ಜಸ್ಟ್ ಮಾಡ್ಕೊಂಡು ನಿಂತ್ಕೊಂಡಿದ್ದಾರೆ. ತಳ್ಳಾಡ್ಕೊಂಡು ಹೋಗೋದು, ಇಳಿಯೋರ್ಗೂ ಜಾಗ ಇಲ್ಲ, ಆ ತರ ರಶ್. ಅಲ್ಲಿಂದ ನಾನು ನಮ್ಮ ಕೆಲ್ಸದ ಕಡೆಗೆ ಬಂದೆ. ನಮ್ಮ ಸರ್ ನಮ್ಗಂತಾನೆ ಡೈಲಿ ನಾಷ್ಟ ತಗೊಂಡ್ ಬರ್ತಾರೆ ಅವ್ರ PG ಇಂದ. हमारा सर बहुत अच्छा है, हमारे लिए खाना लेके आता है, नाश्ता। हमारा जैसा स्टूडेंट नहीं मिलेगा सर। ನಾಷ್ಟ ಮಾಡಿದ್ಮೇಲೆ ಒಂದು ಐ ಸಿ ರೀಬೋಲಿಂಗ್ ಮಾಡಬೇಕಿತ್ತು. CPU IC ಇದ್ದಿದ್ದು. ನಮ್ಮ ಸರ್ರು ಯಾವ ಥರ ತೆಗಿಬೇಕು, ಯಾವ ಥರ ರೀಬೋಲಿಂಗ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ರು. ಬಟ್ ಸ್ಟೆನ್ಸಿಲ್ ಇರಲಿಲ್ಲ, ಅದಕ್ಕೆ ರೀಬೋಲಿಂಗ್ ಮಾಡೋಕ್ಕಾಗಿಲ್ಲ. ಮತ್ತೆ ಟೀ ಕುಡ್ಕೊಂಬರ ಅಂತ ನಾನು ನಮ್ಮ ಫ್ರೆಂಡ್ಸ್ ಹೋದ್ವಿ. ಈ ಚಾಕ್ಲೇಟ್ ಮತ್ತೆ ಇಸ್ಕೊಂಡೆ, ಒಂದು 20 ಇಸ್ಕೊಂಡಿದ್ದೀನಿ ಚಾಕ್ಲೇಟು. ಅಲ್ಲಿಂದ ಮತ್ತೆ ಟೀ ಕುಡ್ಕೊಂಡು ಅವನು ಬಾಳೆಹಣ್ಣು, ಇವನು ಹಾರ್ಲಿಕ್ಸ್ ಕುಡ್ಕೊಂಡ. ಆಮೇಲೆ ಇವರಿಬ್ರಿಗೂ ಕೊಟ್ಟೆ. ಒಂಚೂರು ರಿಯಾಕ್ಷನ್ ಇಲ್ಲ, ಯಾಕಂದರೆ ಅವ್ರಿಗೆ ಗೊತ್ತಿತ್ತು ಈ ಚಾಕ್ಲೇಟ್ ಏನು ಅಂತ. ಸ್ಟಾರ್ಟಿಂಗಲ್ಲಿ ಹುಳಿ ಇರುತ್ತೆ, ಆಮೇಲೆ ಸ್ವೀಟ್ ಆಗುತ್ತೆ ಅಂತ ಗೊತ್ತಿತ್ತು. ಅದಕ್ಕೆ ಇವ್ರದ್ದು ರಿಯಾಕ್ಷನ್ನೇ ಇಲ್ಲ ನಮ್ಮ ಸರ್ ಥರ. ಆಮೇಲೆ ಒಂದು ಫೋನ್ ಚಾರ್ಜ್ ತಗೊತಾ ಇದ್ದು, ಬಟ್ 0.5 ತಗೊತಾ ಇತ್ತು, ಆಮೇಲೆ ಬಿಟ್ಬಿಡ್ತಾ ಇತ್ತು. ನಮ್ಮ ಫ್ರೆಂಡ್ಗೆ ಸರ್ಟಿಫಿಕೇಟ್ ಸಿಕ್ತು, ಇವತ್ತು ಒಂದು ಮುಗೀತು. ಅಲ್ಲಿಂದ ಸೀದಾ ನಮ್ಮ ಮನೆ ಕಡೆಗೆ ಬಂದೆ ಅಷ್ಟೇ ಇವತ್ತಿಗೆ. ಮತ್ತೆ ನಾಳೆ ಸಿಗೋಣ, ಬಾಯ್.